ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಂತೂ ಇದೆ. ಯಾಕಂದ್ರೆ ವಿನ್ನರ್ ಕಾರ್ತಿಕ್ ಮಹೇಶು ಇವತ್ತು ಮನೆ ಒಳಗಡೆ ಬರ್ತಾ ಇದ್ದಾರೆ. ಮತ್ತೆ ನಮ್ರತ ಕೂಡ ಅಷ್ಟೇನೆ. ಇವರಿಬ್ರು ಆಚೆಗಡೆ ಕೂಡ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಇದ್ದಾರೆ. ದುಬೈಗೆ ಬೇರೆ ಹೋಗಿ ಬಂದಿದ್ದಾರೆ ಅಂತ ಸೌಂಡ್ಸ್ ಕೇಳ್ತಾ ಇದೆ. ಸೊ ಒಂದು ಒಳ್ಳೆ ಫ್ರೆಂಡ್ಸು ಈ ಸಲ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದಾರೆ. ಮತ್ತೆ ಪ್ರೋಮೋಲಿ ಹೇಳೋದು ಕಾರ್ತಿಕ್ ಮಹೇಶ್ ಮತ್ತೆ ನಮ್ರತ ಅವರು ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಇದ್ದಾರೆ ಅಂತ. ಡೆಫಿನೆಟ್ಲಿ ಅವ್ರು ಒಟ್ಟೊಟ್ಟಿಗೆ ಅಂತೂ ಬರಲ್ಲ. ಯಾಕಂದ್ರೆ ನೆನ್ನೆನೆ ನಮಗೆ ಕ್ಲಾರಿಟಿ ಸಿಕ್ಕೋಗಿರುತ್ತೆ. ತನುಷಾ ಅವರು ಸಪ್ರೇಟಾಗಿ ಬರ್ತಾರೆ ಮತ್ತು ಪ್ರತಾಪ್ ಅವರು ಸಪ್ರೇಟಾಗಿ ಬರ್ತಾರೆ. ಬಟ್ ಪ್ರೋಮೋ ಎಡಿಟ್ ಮಾಡಿರೋದು ಮಾತ್ರ ನಿನ್ನೆ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಅನ್ನೋ ಥರ. ಸೊ ಮೋಸ್ಟ್ಲಿ ಆ ಥರ ಎಲ್ಲ ಆಗಲ್ಲ. ಕಾರ್ತಿಕ್ ಮಹೇಶ್ ಅವರು ಒಂದ್ಸಲ ಬರ್ತಾರೆ ಮತ್ತು ನಮ್ರತ್ ಅವರು ಇನ್ನೊಂದು ಸಲ ಬರ್ತಾರೆ ಅನ್ನೋದೇ ನನಗೆ ಅನ್ನಿಸ್ತಿರೋದು. ಇವರಿಬ್ರು ಒಟ್ಟಿಗೆ ಬಂದರೂ ಕೂಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ರೆಂಡ್ಸು. ಇದನ್ನು ಬಿಟ್ಟರೆ ಇನ್ನು ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಸ್ಟಾರ್ಟ್ ಆಗಿರೋದು ನಮಗೆ ಆಲ್ರೆಡಿ ಗೊತ್ತಿದೆ. ನಾಮಿನೇಷನ್ ಪ್ರೋಸೆಸ್ನ ಆ್ಯಕ್ಚುಲಿ ಒಂದೇ ದಿನಕ್ಕೆ ಮುಗಿಸಿ ಟ್ಯೂಸ್ಡೇನೇ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದರೆ, ಅಂದರೆ ಸೋಮವಾರ ನೈಟೇ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು 2 to 3 ಡೇಸಲ್ಲಿ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡಿ ಎಲಿಮಿನೇಟ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಕಂಟೆಸ್ಟೆಂಟ್ಸ್ನ ಅಂತ ಅನಿಸೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮರ್ತೋಗ್ಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪ್ರೋಮೋ ಇನ್ ಡೀಟೇಲ್ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾತಾಡೋದಕ್ಕೆ ಹೋದರೆ, ನಮ್ಮ ಇವರು ಗೌತಮಿ ಅವರು ನಮ್ಮ ಮೋಕ್ಷಿತಾಗೆ ನಾಮಿನೇಟ್ ಮಾಡೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದು ಮೋಸ್ಟ್ಲಿ ನಮ್ರತ ಅವರು ಬಂದಾಗ ನಾಮಿನೇಟ್ ಮಾಡ್ತಿರೋ ಹಂಗೆ ನಮಗೆ ಗೊತ್ತಾಗ್ತಾ ಇದೆ. ಗೌತಮಿ ಅವರು ಅದು ಏನು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿರ್ತಾರೆ ಅನ್ನೋದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವ್ರು ರೀಸನ್ ಕೊಡಬೇಕಾದ್ರೆ ಗೌತಮಿಯವರು ತುಂಬ ಚೆನ್ನಾಗೇ ಫಾರ್ಮ್ ಮಾಡಿ ರೀಸನ್ ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ನೀವು ಮಂಜಣ್ಣನಿಗೆ ಕಳಪೆ ಅಂತ ವಾದಿಸ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಪಾಯಿಂಟ್ನ ಜೋಡಿಸಿ ವಾದಿಸಿದ್ರು ಅಂತ ನೀವೇ ನೋಡಿದ್ದೀರಾ. ಸೊ ಪಾಯಿಂಟ್ ಹೇಳ್ಬೇಕಾದ್ರೆ ತುಂಬ ಕಿಲಾಡಿಯಾಗೆ ಉತ್ತರ ಕೊಡ್ತಾರೆ. ನನಗೆ ಗೌತಮಿಯವರು ಆಗಲ್ಲ ಅಂತಲ್ಲ, ಗೌತಮಿಯವರು ಇಷ್ಟನೇ. ಬಟ್ ಅದೇ ಏನಂದರೆ, ಎಲ್ಲರೂ ಅವ್ರ ಕಾಲ್ಸ್ ಬರ್ತಿರೋದು ಕೂಡ ಅಷ್ಟೇ ಆಚೆಯಿಂದ, ನೀವು 3 ಜನನ ಮತ್ತೆ ನಾವು ಒಂದಾಗಿ ನೋಡಬಹುದಾ ಅಂತ. ಮೋಕ್ಷಿತ್ ಅವರು ಅಲ್ಲಿ ಕೊಟ್ಟಿರೋ ಉತ್ತರ ಅವ್ರಿಗೆ ಏನಿರುತ್ತೆ ವೀಕೆಂಡಲ್ಲಿ, ಮೋಸ್ಟ್ಲಿ ಅದಿಷ್ಟ ಆಗಲಿಲ್ವಾ, ಇಲ್ಲಾಂದರೆ ರ್ಯಾಂಕಿಂಗ್ ವೈಸು ಮೋಕ್ಷಿತ್ ಅವರು ಜೋಡಿಸಿದ್ದು ಇಷ್ಟ ಆಗಲಿಲ್ವಾ, ಏನೋ ಗೊತ್ತಿಲ್ಲ. ಬಟ್ ಇವರಿಬ್ಬರ ನಡುವೆ ಕೋಲ್ಡ್ ವಾರ್ ಅಂತೂ ಖಂಡಿತ ಆಗ್ತಾ ಇದೆ. ತನಿಷಾ ಅವರು ಮೋಕ್ಷಿತ ಮತ್ತು ಮಂಜಣ್ಣನ ಒಂದು ಮಾಡೋಕ್ಕೆ ಟ್ರೈ ಮಾಡಿದರು. ಬಟ್ ಅದು ಎಷ್ಟು ಮಾತ್ರಕ್ಕೆ ವರ್ಕೌಟ್ ಆಗುತ್ತೆ ಅನ್ನೋದು ನಾವು ಇವತ್ತು ಎಪಿಸೋಡ್ ನೋಡಿ ತಿಳ್ಕೊಬೇಕಾಗುತ್ತೆ. ಅಲ್ಲಿ ಮೋಕ್ಷಿತ್ ಅವರು ಸ್ವಲ್ಪ ಕಾಮ್ ಡೌನ್ ಆದ್ರಾ ಇಲ್ವಾ ಅನ್ನೋದೇ ಒಂದು ಇಲ್ಲಿ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಉಳ್ಕೊಳ್ಳೋದು. ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಮಂಜಣ್ಣ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ನನಗಂತೂ ಅವ್ರ ಹತ್ರ ಮತ್ತೆ ಮಾತಾಡಬೇಕು ಅಂತ ಅನ್ಸಲ್ಲ, ಅವರಿಬ್ಬರು ನನಗೆ ಒಳ್ಳೆಯವ್ರಂತಾನೆ ಅನ್ಸಲ್ಲ ಅಂತ ಶಶಿರ್ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ. ಇವತ್ತು ನಾಮಿನೇಷನಲ್ಲಿ ನಮ್ಮ ಗೌತಮಿಯವರು ಮೋಕ್ಷದಾಗೆ ನಾಮಿನೇಟ್ ಮಾಡಿರೋದು ನಮಗೆ ಗೊತ್ತಾಗ್ತಾ ಇದೆ. ಮೋಕ್ಷಿತ್ ಅವರು ಅಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ರ, ಅದಕ್ಕೆ ಮಂಜಣ್ಣ ಮತ್ತು ಗೌತಮಿನ ನಾಮಿನೇಟ್ ಮಾಡಲಿಲ್ವಾ ಅನ್ನೋದು ಕ್ವಶನ್ ಮಾರ್ಕ್ ಆಗೇ ಉಳಿದಿರುತ್ತೆ. ಬಟ್ ಇವತ್ತು ನೋಡಿದ್ರೆ ನಮ್ಮ ಗೌತಮಿಯವ್ರು ಹೋಗ್ಬಿಟ್ಟು ಮೋಕ್ಷಿತನೇ ನಾಮಿನೇಷನ್ ಮಾಡಿಬಿಟ್ಟು ಕಿಚ್ಚನ್ನ ಇನ್ನೂ ಹೆಚ್ಚು ಮಾಡಿದ್ರಾ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವರಿಬ್ಬರ ನಾಮಿನೇಷನ್ ಬಿಟ್ಟರೆ, ನಮ್ಮ ತುಕಾಲಿ ಸಂತೋಷ್ ಅವರು ಬಂದಾಗ ನಮ್ಮ ಧನ್ರಾಜ್ ಅವರು ರಜತಿಗೆ ನಾಮಿನೇಷನ್ ಮಾಡೋದು ತೋರಿಸ್ತಾರೆ. ಒಂದು ಲಕ್ಸುರಿ ಬಜೆಟ್ ಇಲ್ಲಾಂದರೆ ರೇಷನ್ ಟಾಸ್ಕ್ ಏನಿರುತ್ತೆ, ಲಕ್ಸುರಿ ಅಲ್ಲ, ರೇಷನ್ ಟಾಸ್ಕ್ ಏನಿರುತ್ತೆ ಅದನ್ನು ಗೆಲ್ಲೋದಕ್ಕೆ ನಮ್ಮ ರಜತ್ ಅವರೇ ಕಾರಣ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವರು ಹೇಳಿದ್ರಂತೆ. ಇದು ಎಲ್ಲಿಂದ ಎಲ್ಲಿಗೆ ಜೋಡಿಸಿ ಮಾತಾಡ್ತಿದ್ದಾರೆ ಅನ್ನೋದು ಕ್ಲಾರಿಫಿಕೇಶನ್ ಅಂತೂ ನಮಗೆ ಪ್ರೋಮೋಲಿ ಸಿಕ್ಕಿಲ್ಲ. ಬಟ್ ಜೋರಾಗೆ ಜಗಳ ಆಗ್ತಿರೋದಂತೂ ನಮಗೆ ಗೊತ್ತಾಗ್ತಾ ಇದೆ. ಸೊ ಇದನ್ನ ನೋಡಿದಾಗ ನನಗನ್ಸೋದೇನು ಅಂದರೆ, ಇವಾಗ ಮಾತಾಡ್ತಿರೋ ಧನ್ರಾಜೇ ಅಲ್ಲ, ನಿನ್ನೆ ನಾಮಿನೇಷನ್ ಮಾಡಿರೋ ಮಂಜಣ್ಣ ಕೂಡ ಅಷ್ಟೇ. ಅಲ್ಲಿ ಶಿಶಿರ್ ಅವ್ರ ಹತ್ರ ಡೈರೆಕ್ಟಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವರು ಬಂದು ಶಿಶಿರ್ನ ನಾಮಿನೇಷನ್ ಮಾಡಬೇಕೇ ಹೊರತು, ಅದು ಬಿಟ್ಟು ಬೇರೆ ಯಾರ ಹತ್ರನೋ ಆಗಿರೋ ಜಗಳನ ತಂದುಬಿಟ್ಟು ಒಂದು ರೀಸನ್ ಆಗಿ ಕೊಟ್ಟು ನಾಮಿನೇಷನ್ ಮಾಡೋದು ಖಂಡಿತವಾಗ್ಲೂ ಸೂಕ್ತ ಅಲ್ಲ. ಅದು ಬೇರೆಯವ್ರ ರೀಸನ್ನ ತಂದುಬಿಟ್ಟು ನಾಮಿನೇಷನ್ ಮಾಡಿ ಒಂದು ಸ್ವಲ್ಪ ಸೇಫ್ ರೀಸನ್ ಕೊಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ಅನ್ನೋದು ಮಾತ್ರ ನಿಜ. ಧನ್ರಾಜ್ ಅವರು ಇನ್ನು ಯಾವ್ಯಾವ ರೀತಿಲಿ ಯಾವ್ಯಾವ ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದ್ದಾರೆ, ಯಾಕೆ ರಜತ್ ಅವರು ಇಷ್ಟೊಂದು ಟ್ರಿಗರ್ ಆದರು ಅನ್ನೋದು ಎಲ್ಲರಿಗೂ ಕಾಡ್ತಿರೋದು ಪ್ರಶ್ನೆ. ಯಾಕಂದರೆ ತುಂಬ ಟ್ರಿಗರ್ ಆಗಿದ್ದಾರೆ ರಜತ್ ಅವರು. ಒಳ್ಳೆ ಕಂಟೆಸ್ಟೆಂಟು ರಜತ್, ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಂದಾಗ್ಲಿಂದನೂ. D1 ಮನೆಗೆ ಅವ್ರ 100% ಕಾಂಟ್ರಿಬ್ಯೂಷನು. ವೈಲ್ಡ್ ಕಾರ್ಡ್ ಎಂಟ್ರಿ, ಅದು ಆಫ್ಟರ್ 50 ಡೇಸ್ ಬಂದು ಗೇಮ್ ಆಡೋದು ಇಷ್ಟು ಚೆನ್ನಾಗೆ ಮಾತೇ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಎಲ್ಲೋ ಒಂದು ಸ್ವಲ್ಪ ಕಳ್ಕೊಳ್ತಿರೋದು ಅಂದರೆ ಅವರ ಟೆಂಪರ್ನ, ಸಿಕ್ಕಾಪಟ್ಟೆ ಟೆಂಪರ್ ಕಳ್ಕೊಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ
ಮಾತಲ್ಲೇ ಒಂದು ಅವರ ವ್ಯಾಲ್ಯೂ ಏನು ಇಲ್ಲಿವರೆಗೂ ಕಳ್ಕೊಂಬಂದಿರ್ತಾರೋ ಅದನ್ನು ಕೆಳಗಡೆ ಬೀಳಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ನಾನು ಹುಚ್ಚು ನನ್ನ ಮಗ ನೋಡು ನನ್ನ ಹತ್ರ ಇಟ್ಕೋಬೇಡ ಅಂತಾರೆ. ಹುಚ್ಚು ನನ್ನ ಮಗ ಆಗಿದ್ರೆ ಇವ್ರನ್ನ ಯಾಕೆ ಬಿಗ್ ಬಾಸ್ ಮನೆಗೆ ಕಳಿಸಿರೋರು, ಮೆಂಟಲ್ ಹಾಸ್ಪಿಟಲಲ್ಲಿ ತಾನೇ ಇರಬೇಕಾಗಿತ್ತು ಇವರು, ಹಂಗೆಲ್ಲ ಮಾತಾಡ್ತಾರೆ. ಮತ್ತು ಚೈಲ್ಡ್ ನನ್ನ ಮಗ ಅನ್ನೋದನ್ನ ಪಾಪು ಅನ್ನೋದನ್ನ ಕನ್ನಡದಲ್ಲಿ ಒಂದು ಶುಗರ್ ಕೋಟ್ ಹಾಕಿ ಹೇಳ್ತಾರಲ್ವಾ, ಹಾಗೆ ಪಾಪು ನೀನು, ಅದಕ್ಕೆಲ್ವೋ ನೀನು ಪಾಪು ಅನ್ನೋದು ನಾನು ಅಂತ ಅಂತಾರೆ. ಧನ್‌ರಾಜು ಫುಲ್ ಕಾಮಿಡಿ ಅಂತ ಅನ್ನಿಸ್ತು. ನಾನಂತೂ ಸಿಕ್ಕಾಪಟ್ಟೆ ನಕ್ಕೆ. "ಓಹ್! ಅಂಕಲ್ ಹೇಳಿ ಅಂಕಲ್" ಅಂತ ಅಂದ್ಬಿಟ್ಟು ಹೋಗಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಇವರು ರಜತ್ ಅವರು ಫಿಸಿಕಲ್ ಆಗೋಕ್ಕೆ ಟ್ರೈ ಮಾಡಿದ್ರಾ ಧನ್‌ರಾಜ್ ಅವ್ರ ಮೇಲೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಪ್ರೋಮೋಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಗೌತಮಿ ಮತ್ತು ಮಂಜಣ್ಣ ಇಬ್ಬರೂ ಕೂಡ ಅವ್ರನ್ನ ಬಿಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸೊ ಅಲ್ಲಿ ಬಿಡಿಸಿರ್ಲಿಲ್ಲ ಅಂದಿದ್ರೆ ಅವ್ರು ಹೆಂಗೆ ಹಿಡ್ಕೊಂಡಿದ್ದಾರೆ ಅಂದರೆ ಕೈಗಳನ್ನ ತಿರುವಿಕ್ ಬಿಡ್ತಾ ಇದ್ದಾರೆ ಗುರು ರಜತ್ ಅವರು ಅಂತ ಅನ್ನಿಸ್ತು ನನಗೆ ಆ ಮೂಮೆಂಟಲ್ಲಿ. ಸ್ವಲ್ಪ ಫಿಸಿಕಲ್ ಆಗೋಕ್ಕೆ ಕೂಡ ಟ್ರೈ ಮಾಡಿದರು ರಜತ್ ಅವರು, ಅದು ಎವಿಡೆಂಟಾಗಂತೂ ಕಾಣಿಸ್ತಾ ಇದೆ. ಅಂದರೆ ಕೋಪದಲ್ಲಿ ಕೊಯ್ಕೊಂಡಿದ್ದ ಮೂಗು ಮತ್ತೆ ಬರಲ್ಲ ಅಂತಾರಲ್ಲ, ಹಾಗೆ ರಜತ್ ಅವರು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಧನ್‌ರಾಜ್ ಅವರಿಗೆ ಅಲ್ಲಿ ಗೌತಮಿ ಮತ್ತು ಮಂಜಣ್ಣ ಅವರು ಬಂದು ತಡಿಲಿಲ್ಲ ಅಂದಿದ್ರೆ ಏನಾದರೂ ಆಗಿದ್ದಿದ್ರೆ ಅದು ರಜತ್ ಅವ್ರ ಮೇಲೆ ತಾನೇ ಬಂದಿರೋದು. ಇಷ್ಟೊಂದು ಚೆನ್ನಾಗಿ ಆಡ್ತಿರೋ ಒಂದು ಕಂಟೆಸ್ಟೆಂಟು ಯಾವುದೋ ಒಂದೇ ಒಂದು ರೀಸನಿಂದ ಅವ್ರು ಕೆಳಗಡೆ ಬೀಳೋದು ಚೆನ್ನಾಗಿರಲ್ಲ. ಮತ್ತು ಇನ್ನೊಂದು ಅಡ್ರೆಸ್ ಮಾಡಬೇಕಾಗಿರೋದು ಏನಂದರೆ ಧನು ಅವ್ರ ಆಟ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಧನು ಅವ್ರ ಆಟ ಡೇ ಒನ್ನಲ್ಲಿ ಅವ್ರು ಬಂದಾಗ ಹೆಂಗೆ ಆಡ್ತಾಯಿದ್ರು ಇವಾಗ ಆಡ್ತಿರೋ ಧನುಗೂ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಹನುಮಂತುವಿಂದ ಕಾರಣ ಅಂತ ಸ್ವಲ್ಪ ಜನ ಅಂತ ಇದ್ದಾರೆ. ನಾನೇನಂತೀನಿ ಅಂದರೆ ಹನುಮಂತು ಇಲ್ಲ ಅಂದರೂ ಕೂಡ ಧನ್‌ರಾಜ್ ಅವ್ರ ಆಟ ಹಿಂಗೆ ಇರುತ್ತೆ. ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾರೆ, ಮಾತಾಡೋದು ಕಲ್ತಿದ್ದಾರೆ, ನಾಮಿನೇಷನ್ ಮಾಡ್ತಾ ಇದ್ದಾರೆ, ಟಾಸ್ಕ್ ಸಿಕ್ಕಾಪಟ್ಟೆ ಚಂದ ಆಡ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೂಡ ಇದ್ದರೂ ಕೂಡ ಅಲ್ಲಿ ಧನು ಅವರ ಒಂದು ಪಾಲ್ಗೊಳ್ಳುವಿಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಹನುಮಂತು ಅವ್ರ ಆಟ ಹೆಂಗಿರುತ್ತೆ ಧನ್‌ರಾಜ್ ಅವ್ರು ಇರಲಿಲ್ಲ ಅಂದರೆ ಅಂತ ನೋಡೋದಕ್ಕೇ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರೋದು. ಯಾಕಂದರೆ ಹನುಮಂತು ಅವರ ಆಟ ಧನ್‌ರಾಜ್ ಇಲ್ದಂಗೆ ನಾವು ನೋಡೇ ಇಲ್ಲ. ಒಂದು ಫಿಸಿಕಲ್ ಟಾಸ್ಕ್ ಏನಾದರೂ ಇದ್ದರೆ ಹೋಗ್ತಾರೆ, ಆಡ್ತಾರೆ, ಬರ್ತಾರೆ, ಕುತ್ಕೋತಾರೆ, ಅಷ್ಟೆಲ್ಲ ಓಕೆ. ಇನ್ನು ಅವ್ರಿಗೆ ಏನು ಕಂಟೆಂಟ್ ಸಿಗ್ತಾ ಇದೆಯೋ ಅದೆಲ್ಲ ಸಿಗ್ತಿರೋದು ನಮ್ಮ ಧನ್‌ರಾಜ್ ಅವರಿಂದನೇ. ಬಟ್ ಹನುಮಂತು ಬರೋದಕ್ಕಿಂತ ಮುಂಚೆ ಕೂಡ ನಮಗೆ ಧನ್‌ರಾಜ್ ಅವ್ರಿಗೆ ಕಂಟೆಂಟ್ ಸಿಗ್ತಾ ಇತ್ತು ಅನ್ನೋದೇ ನನ್ನ ಅನಿಸಿಕೆ. ಎಲ್ಲರೂ ಧನ್‌ರಾಜು ಹನುಮಂತು ಇದ್ರೇನೆ, ಇಲ್ಲಾಂದರೆ ಹನುಮಂತು ಇಲ್ಲ ಅಂದರೆ ಅವ್ರ ಆಟ ಏನೂ ಅಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಹನುಮಂತು ನಮ್ಮ ಧನ್‌ರಾಜ್ ಅವ್ರು ಇಲ್ಲ ಅಂದರೆ ಏನೂ ಅಲ್ಲ. ಇವತ್ತು ನಿನ್ನೆ ನಾಮಿನೇಷನ್ನು ನೋಡಿದ್ರೇ ನಮಗೆ ಜಾಸ್ತಿ ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ. ತ್ರಿವಿಕ್ರಮು, ಭವ್ಯ ಮತ್ತು ಶಿಶಿರು, ಧನ್‌ರಾಜು ಈ 4 ಜನ ಅಂತೂ ನಾಮಿನೇಷನಲ್ಲಿರೋದು ಕಟ್ಟಿಟ್ಟ ಬುತ್ತಿ. ಇನ್ನು ಮಿಕ್ಕಿದವರು ಯಾರ್ಯಾರು ನಾಮಿನೇಷನಲ್ಲಿ ಬರ್ತಾರೆ ಅನ್ನೋದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇದೆ. ನನಗೆ ಯಾವಾಗ ಮೋಕ್ಷಿತ್ ಅವರು ಮಂಜಣ್ಣಗೆ ಮತ್ತು ಗೌತಮಿಗೆ ನಾಮಿನೇಟ್ ಮಾಡಲಿಲ್ವೋ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮಂಜಣ್ಣ ಕೂಡ ಗೌತಮಿ ಕೂಡ ಮೋಕ್ಷಿತಗೆ ನಾಮಿನೇಟ್ ಮಾಡಲ್ಲ ಅಂತ. ಬಟ್ ಇಲ್ಲಿ ರಿವರ್ಸ್ ಆಗಿದೆ, ಗೌತಮಿಯವರು ಮೋಕ್ಷಿತಗೆ ನಾಮಿನೇಟ್ ಮಾಡ್ತಿರೋದು ನಮಗೆ ಗೊತ್ತಾಗ್ತಾ ಇದೆ. ಮಂಜಣ್ಣ ಮೋಸ್ಟ್ಲಿ ನಾಮಿನೇಷನ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ಅವರ ನಾಮಿನೇಷನ್ನು ಕೂಡ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ನಿನ್ನೆ ಧನ್‌ರಾಜ್ ಅವ್ರಿಗೆ ನಾಮಿನೇಟ್ ಮಾಡಿದರು ಮತ್ತು ಶಿಶಿರವ್ರಿಗೆ ನಾಮಿನೇಟ್ ಮಾಡಿದರು. ಸೊ ಗೌತಮಿಯ ಮತ್ತು ತ್ರಿವಿಕ್ರಮ್ ಮೋಸ್ಟ್ಲಿ ಮಾಡಬಹುದು. ತ್ರಿವಿಕ್ರಮ್ದು ಆಗೋಯ್ತು ಅಲ್ವಾ, ಫಸ್ಟು ಒಂದೇ ಓಟು ಯಾರಿಗಾದ್ರೂ ಕೊಡ್ತೀರಾ ಅಂದರೆ ರಜತ್ ಅವ್ರಿಗೆ ಶೇರ್ ಮಾಡಿಕೊಂಡ್ರು. ನೋಡಬೇಕು ಹೆಂಗೆ ಆಗುತ್ತೆ. ರಜತ್ ಅವರು ಅವ್ರಿಗೆ 2 ನಾಮಿನೇಷನ್ ಅಂತ ಬಂದಾಗ ಯಾರ್ಯಾರಿಗೆ ಮಾಡ್ತಾರೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಅಂತ. ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ.